ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈಗೆಲ್ಲ ಶಾಸಕರುಗಳು ಕೂತಿದ್ದಾರೆ. ಎಲ್ಲ ಶಾಸಕರುಗಳಿಗೂ ಡಿ ಕೆ ಶಿವಕುಮಾರ್ ಪರ್ಸನಲ್ ಆಗಿ ಹೋಗಿ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ ಅಥವಾ ಹಸ್ತಲಾಘವ ಮಾಡ್ತಾ ಇದ್ದಾರೆ. ಶಾಸಕರು ಕುಳಿತಲ್ಲಿಯೇ ಹೋಗಿ ಹಸ್ತಲಾಘವ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ತಿಳಿದು ಬರ್ತಾ ಇದೆ. ಶಾಸಕರು ಕೂತಂತ ಜಾಗಕ್ಕೆ ತೆರಳಿ ಡಿ ಕೆ ಶಿವಕುಮಾರ್ ಹಸ್ತಲಾಘವ ಮಾಡುವ ಮುಖೇನವಾಗಿ ಒಂದು ಆತ್ಮೀಯತೆಯನ್ನು ಪ್ರದರ್ಶಿಸುವಂತ ಪ್ರಯತ್ನ. ಆಮೇಲೆ ಆ ಶಾಸಕರುಗಳಲ್ಲೂ ಕೂಡ ಒಂದು ವಿಶ್ವಾಸ ಬರಬೇಕಲ್ವಾ. ಈಗ ಡಿ ಕೆ ಶಿವಕುಮಾರ್ ಅವ್ರ ವಿಚಾರವಾಗಿ ಕೆಲವರ ಶಾಸಕರುಗಳಲ್ಲಿರುವಂಥ ಅಸಮಾಧಾನ ಅಂತ ಅಂದರೆ ಅದೇನೆ, ನಮ್ಮನ್ನು ವಿಶ್ವಾಸದಲ್ಲಿ ಇಟ್ಕೊಳ್ತಾರೋ ಇಲ್ವೋ ಅನ್ನುವಂಥದ್ದು. ಆಮೇಲೆ ಅವರು ಭಾಳ ಸಂದರ್ಭದಲ್ಲಿ ಇನ್ಯಾವುದೋ ಯೋಚನೆಯಲ್ಲಿ ಇರ್ತಾರೆ. ಅವ್ರ ಆ್ಯಟಿಟ್ಯೂಡು ಮತ್ತೊಂದು, ನಾವು ಸಿಕ್ಕಾಗ ಮಾತನಾಡಿಸುವಂಥ ರೀತಿ ಅದೆಲ್ಲ ಸರಿ ಹೋಗಲ್ಲ ಅನ್ನುವಂಥ ರೀತಿಯಾಗಿ ಕೆಲವು ಶಾಸಕರುಗಳೆಲ್ಲ ಅಭಿಪ್ರಾಯ ಇದೆ. ಆ ಕಾರಣಕ್ಕಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅಥವಾ ಈ CLP ನಾಯಕನನ್ನಾಗಿ ಆಯ್ಕೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಅಂದರೆ ಇದೆ, ಶಾಸಕರುಗಳ ಜೊತೆಗೆ ಅವ್ರು ಎಷ್ಟು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು. ಯಾಕಂದರೆ ಮುಂದೆ ಏನು ಬೇಕಾದರೂ ಆಗ್ಬೋದು, ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ನಾನು ಇನ್ನೂ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ಒಂದು. ಎರಡನೇದಾಗಿ ಅವರು ತಮ್ಮ ಬೆಂಬಲಿಗರು ಮತ್ತೊಂದು, ಅವ್ರಿಗೆ ಹೋಗಿ ಹೇಳೋರು ಮತ್ತೊಂದು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಇನ್ನೇನು ಗೊಂದಲ ಆಗ್ಬಿಡುತ್ತೋ ಮುಂದೆ. ಆ ಕಾರಣಕ್ಕಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಈ ಕ್ಷಣದಿಂದನೇ ಮಾಡ್ತಾ ಇದ್ದಾರೆ. ನಯನ ಮೋಟಮ್ಮ ಅವರು ಕೂಡ ಭಾಳ ಚುರುಕಾಗಿ ಓಡಾಡ್ತಾ ಇರೋದು ಮತ್ತೊಂದು ಇದೆಲ್ಲ ನೀವು ಗಮನಿಸ್ತಾ ಇದ್ದೀರಾ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಯನ ಮೋಟಮ್ಮ ಅವರು ಮಾತನಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ದಿನಕ್ಕೆ ನಿಜವಾಗ್ಲೂ ನಾವೆಲ್ಲ ಕಾಯ್ತಾ ಇದ್ವಿ. ಏನು ನಾವು ಇಷ್ಟು ದಿನ ಪ್ರಯತ್ನ ಮಾಡಿದ್ವು, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದಾಗ ಆಗ್ತಾ ಇದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಎಲ್ಲದಕ್ಕೂ ಬೆಲೆ ಅಂತ ನಾನು ಅನ್ಕೊಂತೀನಿ. ಅವರ ರಾಜಕೀಯ ಜೀವನಕ್ಕೆ ಏನು ಅವರು ಪಕ್ಷಕ್ಕೋಸ್ಕರ ಮುಡುಪಿಟ್ರು ಅದಕ್ಕೆ ಇವತ್ತು ಒಂದು ಬೆಲೆ ಸಿಕ್ತಂಗೆ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಖಂಡಿತ ಆ ಶ್ರಮ ಏನು ವಹಿಸಿದ್ವಿ ಅದಕ್ಕೆ ಪ್ರತಿಫಲ ಸಿಕ್ತಂಗೆ ಆಯಿತು. ನಿಜವಾಗ್ಲೂ ಖುಷಿ ತಂದಿದೆ ನನಗೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ದಿನಕ್ಕೆ ನಿಜವಾಗ್ಲೂ ನಾವು ಕೆಲವೇ ನಿಮಿಷದಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೀತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಕರ್ನಾಟಕಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಟ್ಟವರು. ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಮೂಲಕ ರಾಜ್ಯದ ಬಡತನವನ್ನೇ ಬೇರು ಸಹಿತ ಕಿತ್ತೊಗೆದಿರತಕ್ಕಂಥ ಕ್ರಾಂತಿಕಾರಿ ಯೋಜನೆಯನ್ನು ಅನುಷ್ಠಾನ ಮಾಡಿ ರಾಜ್ಯದ ಬಹುದೊಡ್ಡ ಪರಿವರ್ತನೆ ಮಾಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂಥ ಕಾರಣ ಇವತ್ತು ನಾವು ಶಾಸಕಾಂಗ ಪಕ್ಷದಲ್ಲಿ ಹೊಸ ಶಾಸಕಾಂಗದ ನಾಯಕನನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಲ್ಲ ನಾಯಕರು ಬರ್ತಾರೆ. ಬಂದ ತಕ್ಷಣ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಸಭೆಯ ನಂತರ ಏನು ಶಾಸಕಾಂಗ ಪಕ್ಷದ ನಿರ್ಣಯ ಆಗಿರ್ತದೆ ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ತಲುಪಿಸ್ತೀವಿ. ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕನನ್ನು ಆಮಂತ್ರಿಸ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಆ ರಚನೆ ಕೆಲಸ ಮುಂದೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅದು ಆಗಲಿರುವ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಲಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ AICCಯ ಕಾರ್ಯದರ್ಶಿಗಳು ಮತ್ತು ಆರ್ಗನೈಸೇಷನ್ ಕಾರ್ಯದರ್ಶಿಗಳು ಅವರೆಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ.